ಬಿಡಿ ಹೇಳ್ತೀನಿ ಏನು ಆಮೇಲೆ ಮಾಡಿ ಅಕ್ಕ. ಅಲ್ಲ ಪ್ಲೀಸ್ ಹೇಳಿ ಅಣ್ಣ. ಪ್ಲೀಸ್ ಹೇಳುವಂತ ನಮ್ಮನ್ನೇ ಕ್ಲೀನ್ ಮಾಡುವಂತಾರ. ಅಲ್ಲಣ್ಣ ಏನಾಯ್ತು, ಬಾತ್ರೂಮ್ಗೆ ಹೋಗೋದ್ ಬಿಟ್ಟು ಬಟ್ಲು ಮನೆಗೆ ಹೋಗ್ಬಿಟ್ರಾ? ಓ ಯಾರೋ ಫೋನ್ ಮಾಡಿರಲ್ಲ. ಹಾ ಹಂಗಾಗಿ ತಲೆ ಒಂದ್ ಸ್ವಲ್ಪ ಬಿಸಿ ಇದೆ ನಮ್ದು. ಬಿಸಿ ಅಂದ್ರೆ ಏನು ಹೇಳು, ಫುಲ್ಲು ಬೆರಕಿಡ್ಕೊಂಡು ಇಟ್ಕೊಂಡಂಗ ಆಯ್ತು ತಲೆ. ಹಾ ಬೆರಕಿಡ್ಕೊಂಡು ನೀರು ಇಟ್ಕೊಂತಾರಲ್ಲ ತಲೆಗೆ. ಹಾ ಹಾ ಈಗ ಅಲ್ಲ ಕಣಣ್ಣ, ನಿಮ್ಗೆ ಬಾತ್ರೂಮ್ ಯಾವ್ದು ಬಟ್ಲು ಮನೆ ಯಾವ್ದು ಅಂತ ಗೊತ್ತಾಗ್ಲಿಲ್ವಾ? ತಲೆ ಬಿಸಿ ಆಗಿದೆ ಫುಲ್ಲು. ಇದು ಕೋಳಿ ಎದ್ದಿ ಉತ್ತ ಕೀಳ್ದಾರಲ್ಲ ಹಿಂಗೆ ನೀರಾಗ ಬಿಸಿ ಮಾಡಿ. ಅದಕ್ಕೆ ನಿಮ್ ಹೆಂಡತಿ ಕ್ಲೀನ್ ಮಾಡ್ತಾರ ಪಾಪ? ಓ ನನ್ಗೆ ನಂಬರ್ ಇಲ್ಲ, ಕನ್ನಡಕ ಬೇರೆ ಬಿಟ್ಟು ಹೋದೆ. ಅರ್ಜೆಂಟ್ ಆಗಿತ್ತು. ಮೊನ್ನೆ ತಂಗ್ಳು ಸಾರಲ್ಲಿ ಊಟ ಮಾಡ್ಬಿಟ್ಟೆ ಸಾರ್, ಹಂಗಾಗಿ ಬೇದಿನ ಓ ಬೇದಿ ಆಗ್ಬಿಡ್ತಾ ಅಣ್ಣ? ನೀರ್ಸೈತು ಲಕ್ಕು ಅಂತ ಅಂದ್ಬಿಡ್ತು, ಲಕ್ಕು ಅಂತ ಲಾಕ್ ಆಗಿಬಿಡ್ತು. ಲಳ್ಳಂತ ಲಾಕ್ ಆಗಿಬಿಡ್ತು, ಲಳ್ಳಂತ ಬಂದ್ಬಿಡ್ತಾ? ಅಷ್ಟೇ. ಈಗ ನಿಮ್ ಮನೆಯವ್ರು ಕ್ಲೀನ್ ಮಾಡ್ತಾವ್ರಾ? ಇಲ್ಲಿ ಅದಕ್ಕೆ ಫೋನ್ ಮಾಡ್ರಿ, ಅದನ್ನು ಇದೊಂದು ಐತೆ ಅದನ್ನು ಹೊಡ್ಯಾಕ್ತಾರೆ. ಹೌದಾ? ಹೌದು ಹೌದು ಇಡೀ ಮಗಳು ನನ್ನ ಬಗ್ಗೆ ಸ್ವಲ್ಪ ತಾಶ್ಚರ್ಯವಾಗಿ ಮಾತಾಡ್ತಾಳಲ್ಲ ನಿನ್ನ ಮಡದಿ. ಮುರಳಿಗೆ ಇದಿಲ್ಲ ಸ್ವಾಮಿ, ಎಜುಕೇಶನ್ ಇಲ್ಲ, ಆಮೇಲೆ ಜ್ಞಾನ ಇಲ್ಲ, ಆಮೇಲೆ ಇದು ಬರೇ ದುಡ್ಡು, ಆಮೇಲೆ ಇದೆಂತದ್ದು ಮನೆ ಮಕ್ಕಳು. ಆ ತಾಯಿಗೆ ಹೇಳು, ಒಂದು ಕಷ್ಟದಲ್ಲಿ ಒಂದು ಮಿಷ್ಟದಲ್ಲಿ ಒಂದು ವಿಧಾರ ಕಾರ್ಸ್ಕೋಸ್ಕರ ನಾನು ಮಾಡಿಕೊಂತಕ್ಕಂಥ ಪೂಜೆ ಪುನಸ್ಕಾರಗಳು ಎಲ್ಲ ಮಾಡಿ ನಿನ್ನ ಒಳಿತಿಗಾಗಿ ನಾನು ಮಾಡಿಸ್ಕೊಂತ ಕಂದ. ಬರೀ ನನಗೆ ಒಂಥರ ಊಟ ಅಂತ ಸೌಂಡ್ ಕೇಳ್ತದಲ್ಲ, ಮೊಬೈಲ್ ಕೆಟ್ಟಿಟ್ಟು ಹೋಯ್ತು. ಈಗ ಯಾರನ್ನ ಮಾತಾಡ್ಲಿ ಒಂಥರ ಊಟ ಅಂತ ಕೇಳಿಸ್ತದೆ. ಸ್ವಾಮಿಗಳೇ ಹೇಳಪ್ಪ. ಆಯ್ತು, ಎಲ್ಲ ದೊಡ್ಡ ಮಾತು, ಎಲ್ಲ ದೊಡ್ಡ ಮಾತು ಸ್ವಾಮಿ. ನಾನು ಮಾಡಿರ್ತಕ್ಕಂಥ ಪೂಜೆ ನಿನಗೆ ನಿಮ್ಮ ಮಡದಿಗೆ ಎಲ್ಲ ನಿನ್ನ ಮಕ್ಕಳಿಗೆಲ್ಲ ಒಳ್ಳೇದಾಗಿ ನೀನು ಸಕಲ ಐಶ್ವರ್ಯವನ್ನು ಸಂಪಾದಿಸಿ ನೀನು ಒಳ್ಳೆ ಕೆಲಸವನ್ನು ಮಾಡಿಕೊಂಡು ನಿನ್ನ ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋದೇ ನನ್ನ ಗುರಿ ಕಣಪ್ಪ. ಒಂದೇ ಸಮ ಕೇಳ್ಬೇಡ, ಗೊತ್ತಾಗಲ್ಲ ನಂಗೆ. ನೋಡಿ ಆಚೆ ಕಡೆ ಕೂರ್ದ ನಾಯಿ ಬೇರೆ ಇವತ್ತರ ವಾಸನೆ ಸತ್ತು ವಾಸನೆ, ಇಲ್ಲೇ ಇದಕ್ಕೆ ಬಂದ್ರೆ ಮನೆಗೆ ನೀರು ಸುತ್ತ. ಮತ್ತೇನ್ ಫರಕ್ ಎಲ್ಲ ಏನೋ ಫರಕ್ ಅಂದಂಗ ಮೊಬೈಲ್ನಾಗ ಅಥವಾ ಇಲ್ಲೇ ನೀರು ಸುತ್ತೆ. ಏನು ಫರಕ್ ಅಂದಂಗ ಮೊಬೈಲ್ನಾಗ ನೀರು ಅಂತ. ಆಯ್ತು ಸ್ವಾಮಿ. ಹಲೋ, ಬಟ್ಟೆ ಹರ್ದೋದಂಗ ಆತ ಮನೆ, ಇದು ಬಟ್ಟೆ ಕಾಲ ನಿಡ್ಕೊಂಡೆ ಬಟ್ಟೆ ಹರ್ದೋದಂಗ ಅದಕ್ಕೆ ಏನೋ ಬಟ್ಟೆ ಪರಕ್ ಅಂದಂಗ ಆತ ಸ್ವಾಮಿ. ಬಟ್ಟೆ ಹರ್ದೋದ್ ಸ್ವಾಮಿ ಇಲ್ಲಿ ನಮ್ಮ ಮನೆಗೆ. ಏನಪ್ಪ ಅದು ಮಂಗಳವಾರ ಏನ್ ಬಟ್ಟೆ ಎಲ್ಲ ಹಾಕೋದು? ಹೂ ಸಿಗ್ಬಿಟ್ಟಲ್ಲ ಮಗ. ಮತ್ತೇನು ಫರಕ್ ಅಲ್ಲ ಆಚೆ ಕುತ್ಕೊಂಡ್ ಮಾತಾಡಿದ್ ನಿಮ್ಗೆ ಯಾರು ಏನು ಕೇಳಲ್ಲಪ್ಪ. ಇಲ್ವಾ ಅದ್ಯಾಕಂತ ಒಳಗಡೆ ನಾ ಏನೋ ಹೇಳ್ತೈತಿ ವಾಸನೆ. ಅಲ್ಲಿ ಆಚೆ ಕುತ್ಕೊ ಹೋಗು ಸೇರಾಕೆ. ನಾ ಬಟ್ಟೆ ಹರ್ದೋ ಸ್ವಾಮಿ. ಮಂಗಳವಾರ ಬಟ್ಟೆ ಹರಿಬಾರ್ದು ಕಣಪ್ಪ. ಯಾರಪ್ಪ ಹರ್ದಿದ್ದು? ನಾನೇ ಹಿಂಗೆ ಕಾಲ್ ನಡ್ಕೊಳಕ್ ಹೋದೆ, ಹರಿತೋ ಯಾವ ಹೂಸಿ ಕೊಟ್ರು ಏನ್ ಜೊತೆ ಯಾವನಿಗೆ ಏನಪ್ಪ ಈ ಬಟ್ಟೆ ಹರ್ದೋ ಸ್ವಾಮಿ. ಹೌದಾ? ಮಾಡ್ಬಿಟ್ಟ ಊಟ ಬಿಡು. ಇಲ್ಲ ಸ್ವಾಮಿಗಳೇ. ಹೇಳಪ್ಪ. ಇನ್ನೇಕಮ್ಮೆ ಯಾಕ ಮಗಳು ಕೂಗಾಡ್ತದೆ? ನಮ್ಮ ಹತ್ರ ಬಂತಲ್ಲ. ಅಮಾವಾಸ್ಯೆ ಹಿಂದೆ ಮುಂದೆ ಅವಾಗ ಅದೇ ಇದು ಏಟ್ ಆಯ್ತ್ರಲ್ಲ. ಒಂಥರ ಅಲ್ಲೇ ಗಂಟಾದಂಗ ಆಯ್ತ್ರಲ್ಲ. ಏನ್ ಸ್ವಾಮಿ
ತಲೆಗೆ ಅಲ್ಲೇ ಗಂಟಾದಂಗ ಆಯ್ತಲ್ಲ ಏನು ಸ್ವಾಮಿ? ಎಲ್ಲಪ್ಪ ತಲೆಗ ನಿನ್ನ ಮಡದಿ ಅಲ್ಲೇ ಮಾಡಿದ್ರಲ್ಲ ತಲೆಗ ಅಲ್ಲ ಹ್ಞೂ ಸ್ವಾಮಿ. ಅದೇನಿಲ್ಲ ಹಾ ಯಡಿಯೂರು ಶ್ರೀಲಿಂಗೇಶ್ವರಿಗೆ ಅರ್ಕೆ ಮಾಡ್ಕೊ. ಆಯ್ತು ಸ್ವಾಮಿ. ಮಾಡ್ಕೊಂಡು ಹಾ ಎಲ್ಲ ಇದ್ ಮಾಡು ಹ್ಞೂ ಆಯ್ತಾ, ಎಲ್ಲ ಒಳ್ಳೇದಾಗುತ್ತೆ. ಆಯ್ತು ಸ್ವಾಮಿ. ನಾನು ತಿರ್ಗಾ ಪುನಃ ನಿಂಗೆ ನಾಳೆ ಫೋನ್ ಮಾಡ್ತೀನಿ. ಸ್ವಲ್ಪ ಆಯ್ತು ಸ್ವಾಮಿ. ಇದು ನಿಮ್ಮ ಮನೆ ಹೆಸರು ಅದು ಮಕ್ಳ ಹೆಸರು ಎಲ್ಲ ಕೊಟ್ಟು ಅದು ಆಯ್ತು ಸ್ವಾಮಿ. ಯಾರ ರಾಶಿ ಅಂತೆಲ್ಲ ಹೇಳ್ಬೇಕು. ಆಯ್ತು ಸ್ವಾಮಿ. ನೀನು ಸ್ವಲ್ಪ ಚಂಗ್ಲು ಬುದ್ಧಿ ಎಲ್ಲ ಬಿಡಪ್ಪ. ಹಾ, ಒಳ್ಳೇದಾಗುತ್ತೆ. ಆಯ್ತು ಸ್ವಾಮಿ. ಆಯ್ತಾ, ಆಯ್ತು ಸ್ವಾಮಿ. ತಾಯಿಗೆ ಹೇಳು. ನಾನು ಯಾರು ಅಂತ ಗೊತ್ತಾಗ್ಲಿಲ್ವ ನಿನಗೆ? ಗೊತ್ತೇ ಆಗಿಲ್ಲ ಸ್ವಾಮಿ. ಯಾಮಿನಿ ರಾತ್ರಿ ಹಾಡು ಹೇಳ್ತಾಳಣ್ಣ. ಯಾಮಿನಿ 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 ಬೆಳ್ಳಕ್ಕಿ ಮೋಡ. ಏನು ನನಗೆ ಅನ್ವರಿತ ಇಲ್ಲ. ಸ್ವಲ್ಪ ನನಗೆ ಕಾಲಾವಕಾಶ ಕೊಡ್ತಾರೆ, ಒಂದು 15 ದಿನ. ಸ್ವಲ್ಪ ತಲೆ ಸರಿ ಮಾಡ್ಕೊಂಡ್ಬಿಡ್ತೀನಿ. ಯಾಕಣ್ಣ? ಸ್ವಲ್ಪ ಏನು ಅನ್ವರಿತ ಇಲ್ಲ. ಏನ್ ಅಂದೋರಿತಿಲ್ಲ ಅಂದ್ರೆ? ಬಾತ್ರೂಮ್ಗೆ ಹೋಗೋದ್ ಬಿಟ್ಟು ಬಟ್ಟೆ ರೂಮ್ಗೆ ಹೋಗಿ ಹೊರಗಡೆ ಹೋಗಿ ಬಂದಿದ್ದೀನಿ. ಈಗಾಗಲಿಂದ ಬೈದವ್ರ ಮನೆಗೆ ಬಾತ್ರೂಮ್ಗೆ ಹೋಗೋದು ಗೊತ್ತಾಗಿ ಯಾರೋ ಫೋನ್ ಮಾಡಿದ್ರು. ಅರ್ಧ ಹೊತ್ತಾಗ ಫೋನ್ ಮಾಡಿದ್ರು. ಈಗ ಅದ್ಯಾರೋ ಯಜಮಾನ್ರೆಲ್ಲ ಇದನ್ನ ಈಗ ಬೇರೆ ಇದನ್ನ ಕಳಿಸಿದ್ರಲ್ಲ, ಇದು ದೇವತೆಗಳು ಫೋಟೋ. ಯಾರೋ ಗೊತ್ತಿಲ್ಲ. ಅದೇ ಮೇಸ ಆಮೇಲೆ ಇದು ಜರ್ಸಿ ಹಸುಗಳು ಏನೇನು ಅಂತ ಹೇಳಿ ಇದು ಮಾಡಿದ್ರು. ನಾವು ನಮ್ಮ ಮಾವರೂರಿಗೆ ಒಂದ್ 2 ಸಲ ಹುಲ್ಲು ಚೆನ್ನಾಗಾಯ್ತ್ರಿ. ನಮ್ಮ ಮಾವರೂರಿಗೆ ಒಂದ್ 2 ನೋಡೋಣ ಅಂತನ ಎಟ್ಟೆ ಹಬ್ಬ ಸ್ಕೂಲಲ್ಲ ಅವು ಜಂತಿದ್ದು ಇವು. ಆಗ ಅವು ಹುಡುಗರೆಲ್ಲ ಎದ್ಕೊಂಡು ಹೊಡೆಯಬಿಟ್ಟು ಇತ್ತು ಮೊಬೈಲ್ ನೆಟ್ಟ ಹಾಕು ಅಂತ ಅಂದ್ರು. ಹಂಗಾಗಿ ಈ ಟೈಪ್ ಆಯ್ತು. ನೀವು ಬೆಳ್ಳಕ್ಕಿ ಮೋಡ ಯಾವ ಊರದು? ನಾವಣ ರಾತ್ರಿ ಮಾಡಿದ್ವಲ್ಲ ದಾವಣಗೆರೆ. ಯಾಮಿನಿ ನಿಮ್ಮ ಅಭಿಮಾನಿ. ಯಾಮಿನಿ ಅಕ್ಕ. ಯಾಮಿನಿ ಅಕ್ಕಾರು ಹೆಸರು ಅದು ಯಾಮಿನಿ ಅಂತ. ಯಾಮಿನಿ ಅದು ಹಾಡು ಹೇಳಿದ್ರಲ್ಲ ರಾತ್ರಿ. ಹೇಳಿ ಇನ್ನೊಂದ್ಸರಿ ಅದು ಹಾಡು. ಇಲ್ಲಿ ಕೆರ ಬಿದ್ಬಿಡ್ತಾರ ಅಕ್ಕ. ಈಗ ಬಟ್ಲು ರೂಮ್ ಕ್ಲೀನ್ ಮಾಡ್ತಾರ, ಹೊರಗಡೆ ಹೋಗಿರೋದು. ಸೊ ಅದೇನಾಯ್ತು ಹೇಳೋಣ? ಬಾತ್ರೂಮ್ಗೆ ಯಾರೋ ಫೋನ್ ಮಾಡಿದ್ರು. ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಇಬ್ರು ನಮ್ಗೂ ಇಬ್ರು, ನಮ್ಮ ಮನೆ ನಮ್ಮ ಹೆಂಗಸ್ರಿಗೂ ಇಬ್ರು ಗಂಡು. ಇಬ್ರಿಂದಾನು ಒಂದೊಂದು ಅಷ್ಟೇ ಸರ್. ನಿಮ್ಗಿಬ್ರು ನಿಮ್ ಹೆಂಗಸ್ರಿಗೆ ಇಬ್ಬರ 4 ಜನ ಮಕ್ಕಳಲ್ವಾ? ಖಂಡಿತ ಅಲ್ಲ, ನಾನು ಹೇಳ್ತಾ ಇರೋದು ಕೇಳಿಸ್ಕೊಳ್ರಿ. ಇಬ್ರು ಅವರಿಂದ ನಮ್ಮಿಂದ ಇಬ್ರೇ ಇರೋದು, 4 ಜನ ಅಲ್ಲ ಸರ್. ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಸುಮ್ನೆ ಏನಕ್ಕೆ ಸರ್ ಈ ತರ ನೀವೇನೋ ನಾವು ಕೆಲಸ ಮುಗಿಸಿ ಟೆನ್ಷನ್ ಆಗಿ ಬಂದಿರ್ತೀವಿ. ನನ್ನ ಮಗ ನೋಡ್ರಿ ಶಿವ ಅಂತ ಕುಕ್ಕ. ಇಬ್ರು ಈಗ ನಿಮ್ಗೆ ಇಬ್ರು ಮಕ್ಕಳು. ಇಬ್ರು. ನಿಮ್ ಹೆಂಡತಿಗೆ ಎಷ್ಟು ಜನ? ಇಬ್ರು. ಮತ್ತೆ 4 ಜನ ಆದ್ರಲ್ಲ ಸರ್. ನಿಮ್ ಹೆಂಗಸ್ರಿಗೆ ಇಬ್ರು ಮಕ್ಕಳಾದ್ರೆ ನಿಮ್ಗಿಬ್ರು ಮಕ್ಕಳಾದ್ರೆ ಒಟ್ಟು 4 ಜನ ಮಕ್ಕಳಾದ್ರಲ್ಲ ಸರ್. ನಾವ್ ಇಬ್ರೇ ಗಂಡ ಹೆಂಡ್ರಿ ಇಬ್ರೇನಾ? 2 ಮಕ್ಳು. ನೀವಿಬ್ರು ಗಂಡ ಇಬ್ರು ಹೆಂಡ್ತಿದ್ದೀರಾ? ಇಬ್ರು ಮಕ್ಳು 2, ಒಂದ್ ಹೆಣ್ಣು ಒಂದ್ ಗಂಡು. ಅಲ್ಲ ಸರ್, ನೀವ್ ಇಬ್ರು ಗಂಡ ಇಬ್ರು ಹೆಂಡ್ತಿದ್ದೀರ ಮನೆಯಲ್ಲಿ? ಇಬ್ರೇ ಇರೋದ್ ನಾವಿಬ್ರೇ. ಮತ್ತೆ ನಿಮ್ಗೆ ಜನ ಮಕ್ಕಳು? ಇಬ್ರು. ನಿಮ್ ಹೆಂಡತಿಗೆ ಎಷ್ಟು ಜನ? ಇಬ್ರು. ಮತ್ತೆ ಇಬ್ರು ಎಷ್ಟಾಯ್ತು? 4 ಜನ ಆಗ್ಲಿಲ್ವಾ? ಇಬ್ರಿಂದ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು ಇಬ್ರು. ನಾವಿಬ್ರೇ ಇರೋದು, ನಮ್ಮಿಬ್ರಿಂದ ಇಬ್ರು. ಏನಪ್ಪ ಇವ್ರು ಯಾರೋ ಡ್ರಿಂಕ್ಸ್ ಮಾಡ್ತಾರೆ ಅನ್ಸುತ್ತಲ್ವಾ? ಅಕ್ಕ ನಿನ್ಗೇನೋ ಇಕ್ತೀಯ ನನಗೆ ತಿಕ್ಲಾ ಇಡ್ಸ್ಬೇಡ ನನಗೆ. ಮದುವೆ ಬೇರೆ ಹತ್ರ ಬಂದು ಕುಂತೈತಿಲ್ಲ, ಒಬ್ರು ದುಡ್ಡು ಕೊಡಿಲ್ಲ. ಇಬ್ರು ನಾವು ಇಬ್ರು. ನಮ್ಗೆ ಹೋತು ಸರ್. 1 ನಿಮಿಷ ತಡಿ ಸರ್. ಏನ್ ಸರ್ ನಮ್ಗೆ ಈ ತರ ಟೆನ್ಷನ್ ಕೊಟ್ಬಿಟ್ರಲ್ಲ ಸರ್ ನೀವು. ನಂಗೆ ತಲೆ ಎಲ್ಲ ಸುಡ್ತಾ ಇದೆ ಸರ್ ನೀವ್ ಮಾತಾಡಿದ್ಕೆ. ನಮ್ಗೆ ಮಾತ್ರೆ ಮುಗ್ದೋಗ್ಯಾವಿಲ್ಲಿ. ನಿಮ್ಗೆ ಇದು ಯಾಕ ನೀವ್ ಯಾರು ಹೇಳಿ? ನಮ್ಗೆ ಇಬ್ರು ನಾನು
ಮಿಂಚಿಂಗ್ ಮಂಜುಳಾ ಅಂತ. ಮಿಂಚಿಂಗ್ ಮಂಜುಳಾ ನನ್ನ ಹೆಸರು. ಮಿಂಚಿಂಗ್ ಮಂಜುಳಾ ಅಕ್ಕರೆ ನಾವು ಇಬ್ರು ಗಂಡ ಹೆಂಡತಿ ಇಬ್ರು. ನಾನು ಅದನ್ನೇ ಹೇಳ್ತಿರೋದು, ನೀವು ಗಂಡ ಇಬ್ರು ಹೆಂಡತಿ ಇಬ್ರಲ್ವಾ? ಇಬ್ರು. ಮಕ್ಳು ಇಬ್ರು. ಈಗ ನಿಮ್ಗಿಬ್ರು, ನಿಮ್ ಹೆಂಡತಿಗೆ ಇಬ್ರು. ಮತ್ತೀಗ ನಿಮ್ಗಿಬ್ರು ನಿಮ್ ಹೆಂಡತಿಗೆ ಇಬ್ರು ಆದ್ರೆ ಎಷ್ಟು ಜನ ಆಯ್ತು ಸರ್? ನಾವು ಗಂಡ ಹೆಂಡತಿ ಇಬ್ರು. ಗಂಡ ಹೆಂಡತಿ ಇಬ್ರು. ಅಯ್ಯೋ ಅಯ್ಯೋ ಅಯ್ಯೋ, ಏನಪ್ಪ ಇದು, ಇವ್ರು ಏನಪ್ಪ. ಹೇಳಿ ಸರ್, ಹೋಗ್ಲಿ. ಗಂಡ ಹೆಂಡತಿ ಇಬ್ರು. ನಮ್ಗೆ ಒಂದು ಹೆಣ್ಣು ಒಂದು ಗಂಡು, ಇಬ್ರಿಂದ ಒಂದ್ ಹೆಣ್ಣು ಒಂದ್ ಗಂಡು. ಆಯ್ತಲ್ವಾ? ಈಗ ನೀವು ಗಂಡ ಹೆಂಡತಿ ಅಲ್ವಾ ಸರ್? ನೀವಿಬ್ರು ಗಂಡ ಹೆಂಡತಿ. ಈಗ ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಏನಪ್ಪ ಇದು? ಇಬ್ರು. ನಾವು ಇಬ್ರು. ಯಾಕೆ ಹಿಂಗ ಇಷ್ಟೊಂದು? ಅಯ್ಯೋ, ಫೋನ್ ಮಾಡ್ತಾನೆ ನೋಡಿ ಯಾರು. ನಮ್ಮನೆ ಅಯ್ಯೋ ಅನ್ಸ್ತು, ನಿಮ್ಮನೆ ಹಾಳಾಗೋಗಲ್ಲ. ನಮ್ನ ಅಯ್ಯೋ ಅನ್ಸ್ತು, ನಿಮ್ಮನೆ ಹಾಳಾಗೋಗಲ್ವಲ್ಲ. ನಿಮ್ಮನೆ ಹಾಳಾಗುವಾಗ ನೀವ್ ಆಕ್ಸಿಡೆಂಟ್ ಆಗಿ ಸಹಾಯ ಎಲ್ಲ. ಯಾಕಕ್ಕ ಅಂತಂದ್ರೆ, ತಡಿ ಒಂದ್ ನಿಮಿಷ. ಶೈಲು ಬಾಯ್ಲಿ. ಇವರು ನಮ್ಮನೆ ಹಾಳು ಮಾಡ್ಬಿಟ್ಟು, ನನ್ ಸಂಸಾರನೇ ಹಾಳು ಮಾಡ್ಬಿಟ್ಟು, ನಮ್ನ ಅಯ್ಯ ಅನ್ಸತ್ತು. ನಿಮ್ಮನೆ ಹಾಳಾಗುವಾಗ ಆಕ್ಸಿಡೆಂಟ್ ಆಗಿ ಸಾಯಿಲ್ವಲ್ಲ. ನಮ್ಗೆ ಯಾಕೋ ಇಷ್ಟೊಂದು ಅಯ್ಯ ಅನ್ಸ್ತೀಯ? ಇಲ್ಲಿ ನಮ್ಮ ಅಕ್ಕ ಉಗಿಸ್ಕೊಳಕ್ಕೆ ಯಾವಳು ಮಾಡಿಕೊಂಡಿದೀವಿ ಅಂತ ನಿಮ್ಮ ಯಾಕೆ ನಿಮ್ಮ ಮಾಡ್ತೀಯ? ನಿಮ್ಮ ಎಂತೆಂತ ತುಮಕೂರಾಗೆಲ್ಲ ಹೋಗಿ ನೀನು ಕಾಲ ಹಾಕೊಂಡು ಹಿಂಗೆ ಆಗಿರೋದು ಅಂತ ಮೆಟ್ನಾಗ ಹೋಯ್ದು ಕಳಿಸೋರು. ಈಗ ನಿಮ್ಮ ಫೋನ ನಮ್ಮನೆ ಹಾಳಾದ ಇಷ್ಟು ಪ್ರೀತಿ. ನಿಮ್ಮ ಸರಿ ಮಾಡೋಣ ಹಾಳಾಗೋದ್ರಿ. ನಿಮ್ಮ ಅಮ್ಮನ ಈಗ ಮಕ್ಕಳು ಕಳಿಸೋರು ಮರೆಲ್ಲ ಇಂಥ ಮನೆ ಮದುವೆಯಾಗ ಮಗ ಮಾಡಿಕೊಂಡು ನೀನು ಇಂಥ ಹೆಂಗ್ಲಾಟ ಆಡ್ತೀಯ ಅಂತ ನಿಮ್ಮ ಮಗು ಮಾಡ್ತೀಯ ನನಗೆ. ನಾನು ನಿನ್ನ ಬಿಟ್ಟಿರಲ್ಲ ಮಾತಾಡ್ತೀಯ. ನಿಮ್ಮ ಮರ್ಯಾದೆ ಹೊತ್ತು ನಮ್ದು. ನಿಮ್ಮ ಅಂದ್ರೆ ನಾನ್ ನಿನ್ ನಾವೇ ಮಾಡೋಣ. ನಿಮ್ಮ ನನ್ಗೆ ಯಾಕೆ ಫೋನ್ ಮಾಡ್ತೀಯ? ಅಲ್ಲಿ ನೋಡೆಲ್ಲ ಅವರೆಲ್ಲ ಇದ್ದಾರಲ್ಲ, ಏನ್ ತಿಳ್ಕೊಂಡ್ರು? ಎಲ್ಲಿಗೆ ಬಂದಿದ್ರು ಅವರು ಮನೆಗೆ? ನಿಮ್ಮ ಅಂದ್ರೆ ನಾನು ಕೈ ಯಾರ ಬಂದಿರೋದಿದ್ರಿಗೆ ಏನ್ ತಿಳ್ಕೊಂತಾರ ಅವರು? ಮನೆಗೆ ಮದುವೆ ಮಾಡ್ಕೊಂತಾರೆ. ನಿಮ್ಮ ಇಂಥ ಚೆಂಗ್ಲಾಟ ಆಡೋರು ಮಗಳು ಮದುವೆ ಮಾಡ್ತೀಯ ಅಂತ ನಮ್ಮನೆಲ್ಲ ಹೂ ತೊಟ್ಟಿರು. ಅಂದ್ರೆ ನನ್ ಕೈ ಬಿಡ್ಬೇಡ. ಯಾಕಂದ್ರೆ ನನ್ ಕೈ ಬಿಡ್ಬೇಡ ಅಂದ್ರೆ ಪ್ಲೀಸ್. ಅಂದ್ರೆ ನಾನು ತುಂಬಾ ನಂಬಿದೀನಿ. ಅಂದ್ರೆ ಎಲ್ಲ ಇಂಥ ಚೆಂಗ್ಲಾಟ ಮಾಡೋಣ, ಮದುವೆ ಮಾಡ್ತೀಯ ಮಗಳನ್ನ ಅಂತ ಮೆಟ್ನಾಗ ಹೋಗ್ತಾರೆ ಮನೆಗೆ. ನಾವ್ ಇವತ್ತೆಲ್ಲ ಮರ್ಬಿಟ್ಟು ನಾಳೆಯಿಂದ ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನಿಮ್ಮ ಫೋನ್ ಮಾಡ್ತೀಯ? ವರ್ಷಕ್ಕೆ ಒಂದ್ ಸೀರೆ ಕೊಡ್ಸಿದ್ಯಾ ಅಂದ್ರೆ ನೀನು? ಅದಕ್ಕೆ ಅವ್ನ್ಯಾರೋ ಇದು ಒಲೆ ಮುರಿ ಹಾಕ್ತಂದ ನಿಮ್ಮ ಮಾಡ್ತೀಯ ಅಂದ್ರೆ ನಮ್ಮನೆ ಹೆಣ್ಣಾರು ಬಂದವರೆಲ್ಲ ವಾಪಸ್ ಹೋಗ್ತಾವ್ರಿ. ನಿಮ್ಮ ಅಂದ್ರೆ ಇಲ್ಲಿ ನೋಡಿ ಅಂದ್ರೆ ಇನ್ನೊಂದ್ಸಲ ಮಾತನಾಡು. ಯಾರೋ ಹೆಣ್ಣಾರು ಬಂದವ್ರು ನಿಮ್ಮ ಇದೆ. ಅಂದ್ರೆ ಸರಿ. ಹಲೋ ಹಲೋ, ಬಾ ಮನಿಕ. ಓಹೋ, ಶುರುವಾಚ್ಕೊಂಡು ಒಂದಾಗದೈತೆ ಮದುವೆ ಒಂದಾಗದೈತೆ. ಚಿಕ್ಕಮ್ಮಿ ಕೇಳ ದೊಡ್ಡಮ್ಮಿ, ದೊಡ್ಡಮ್ಮಿ ಕೇಳ ಚಿಕ್ಕಮ್ಮಿ, ಮದುವೆ ಇದೈತೆ. ಮದುವೆ ನಿನ್ ಮದುವೆ ಆಗಿಲ್ವಾ? ಚಿನ್ನು ಬಾ, ಇವತ್ತು ಚಳಿ ಆಗೈತೆ. ಬಾ ಇವತ್ತು ಪಕ್ಕದಾಗ ಮನಿ ಕಣನ. ಬೇಡ, ನಮ್ ಬರಲ್ಲಪ್ಪ. ಯಾಕೆ? ನಮ್ಮ ವಿಶಾಲು ಬೈತೈತೆ. ವಿಶಾಲು? ವಿಶಾಲು ಬೈತೈತೆ. ಯಾಕಪ್ಪ? ನೀನ್ ಯಾರನ್ನ ನೋಡ್ಕೊಳಪ್ಪ. ಅದಕ್ಕೆಲ್ಲ ನಿನ್ ನೋಡ್ಕೊಂಡಿರೋದು. ಬೇಡ ಕಣಮ್ಮ. ನೋಡ, ನಾನು ಒಳ್ಳೆ ಹುಡುಗ. ನಾನು ಒಳ್ಳೆ ಹುಡುಗ. ಹೌದಾ? ಅಲ್ಲೋ ಬಾ ಅಂದ್ರೆ ಹೊಡ್ಕ ನಿಮ್ಮ ಅಮ್ಮನ್ ಬೆಂಟ್ರಿ ಹುಟ್ಟಿರ್ ಮುಂದೆ ಹೊಡ್ಕ ನಿಮ್ಮ ಯಾಕೆ ಚಿನ್ನು? ನಿಮ್ಮ ಅಮ್ಮನ್ನ ಯಾಕೋ ಗ್ಯಾಸ್ಟ್ರಿಕ್ ಆಗ್ಬಿಡಿದೆ ಚಿನ್ನು.
ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ ನಿಮ್ಮ ಯಾಕೆ ಚಿನ್ನು ಯಾಕೆ ಚಿನ್ನು ಹ್ಮ್